ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ವಾಕ್ಯ ಸಂದೇಶವಾಗಿದೆ. ಇದು ಇಸ್ರಾಯೇಲರ ಜನರಿಗೆ 40 ವರ್ಷಗಳು ದೇವರು ಅರಣ್ಯದಲ್ಲಿ ನಡೆಸಿದಲ್ವ, ಅದರ ಕುರಿತು ಒಂದು ವಾಕ್ಯ ಭಾಗವಾಗಿದೆ. ಇದು ನೆಹೆಮಿಯ ಪುಸ್ತಕದ ನೆಹೆಮಿಯ ಗ್ರಂಥದಲ್ಲಿರೋದು ಒಂದು 9ನೇ ಅಧ್ಯಾಯ. ಅದರಲ್ಲಿ 17ನೇ ವಾಕ್ಯದ ಕೆಳಗಡೆ, ನೀವಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆ ಉಳ್ಳವನು, ದೀರ್ಘ ಶಾಂತನು, ಕೃಪಾಳು ಆಗಿರುವ ದೇವರು ನೀನು ಅವರನ್ನು ಕೈ ಬಿಡಲಿಲ್ಲ. ಹಾಲೆಲೂಯಾ. ಫರೋನ ರಾಜನ ಆಳ್ವಿಕೆಯಿಂದ ಐಗುಪ್ತ ದೇಶದಿಂದ ಮೋಶೆ ಮುಖಾಂತರ ದೇವರು ಈ ಜನಗಳಿಗೆ ಬಿಡುಗಡೆ ಮಾಡಿ ಮೋಶೆ ಮುಖಾಂತರ ಅರಣ್ಯದಲ್ಲಿ ನಡೆಸಿದ್ರು ಅಂತ ಈ ವಾಕ್ಯ ಸಂದೇಶವಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಹೀಗೆ ನೀವಾದರೂ ಪಾಪಗಳನ್ನು ಕ್ಷಮಿಸುವವನು. ಮತ್ಯಾರು ಕ್ಷಮಿಸಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮ ತಪ್ಪುಗಳು ಪಾಪಗಳನ್ನು ಯಾರು ಕ್ಷಮಿಸಕ್ಕೆ? ಯಾಕಂದ್ರೆ ನಮ್ಮನ್ನ ಈ ಭೂಮಿ ಮೇಲೆ ಯಾರು ಉಂಟು ಮಾಡಿದರು ಅವರೇ ಮಾತ್ರವೇ ಕ್ಷಮಿಸಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರು ಕ್ಷಮೆ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಎಲ್ಲೆಲ್ಲಿ ಹೋಗಿ ನಾವು ಪಾಪ ಅರಿಕೆ ಮಾಡಿಕೊಂಡರು, ಬೇರೆ ಕಡೆ ಎಲ್ಲಿ ಹೋಗಿ ನಾವು ಅರಿಕೆ ಮಾಡಿಕೊಂಡು ನಮ್ಮ ಪಾಪ ಕ್ಷಮಿಸಲ್ಪಡಲಿ ಎಂಬುದಾಗಿ ಎಲ್ಲುವುದಾಗುವುದಿಲ್ಲ ಪ್ರಿಯರೇ. ಯಾರು ಜಗತ್ತನ್ನ ಉಂಟು ಮಾಡಿದ್ರು, ಯಾರು ಮನುಷ್ಯನನ್ನ ಉಂಟು ಮಾಡಿದ್ರು ಅವರಿಂದನೇ ಸಾಧ್ಯ ಈ ಪಾಪ ಕ್ಷಮಿಸಲಿಕ್ಕೆ. ಹಾಲೆಲೂಯಾ. ಅದೇ ಈ ವಾಕ್ಯ ಹೇಳಲ್ಪಟ್ಟಿದೆ. ನಾವು ಬೇರೆ ಏನು ಕಾಣಿಕೆ ಕೊಟ್ರು, ಎಲ್ಲಿ ಅರಿಕೆ ಮಾಡಿಕೊಂಡ್ರು ಇಲ್ಲ, ನಮ್ಮನ್ನ ಯಾರು ಉಂಟು ಮಾಡಿದರು ಅವರ ಮೊರೆ ಹೋಗಿದರೆ ನಮ್ಮ ಪಾಪವನ್ನ ಎಲ್ಲ ಕ್ಷಮಿಸಲ್ಪಡ್ತದೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ನೋಡಿ ಕೆಳಗಡೆ, ಮತ್ತೆ ದೀರ್ಘ ಶಾಂತನು, ಕೃಪಾಳು ಆಗಿರುವ ದೇವರು ನೀನು ಅವರನ್ನು ಕೈ ಬಿಡಲಿಲ್ಲ. ಹಾಲೆಲೂಯಾ. ಇವತ್ತು ಯಾರ್ಯಾರು ತಪ್ಪುಗಳು ಪಾಪಗಳು ಕ್ಷಮಿಸಲ್ಪಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾರೋ, ನನಗೆ ಇಲ್ಲಿ ಹೋಗಿದ್ರೆ ಸರಿಯಾಗಿಲ್ಲ, ನನಗೆ ಅಲ್ಲಿ ಹೋಗಿದ್ರೆ ಸರಿಯಾಗಿಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಎಂಬುದಾಗಿ ಯಾರಾದ್ರೂ ಪ್ರಿಯರೇ ಇದ್ದರೆ ಅವರು ಯೆಹೋವನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಇಲ್ಲಿ ದೇವರು ಜಾತಿಯನ್ನ ಹುಡುಕಿ ಬರಲಿಲ್ಲ ಪ್ರಿಯರೇ, ಧರ್ಮವನ್ನ ನೋಡಿ ಬರಲಿಲ್ಲ ಪ್ರಿಯರೇ. ಹಾಲೆಲೂಯಾ. ದೇವರು ಮನುಷ್ಯನಿಗೋಸ್ಕರ ನಿಮ್ಮ ಪಾಪಗಳನ್ನ ನಿಮ್ಮ ಶಾಪಗಳನ್ನೆಲ್ಲ ನಾನು ಹೊತ್ತುಕೊಂಡಿದ್ದೇನೆ, ನಿಮ್ಮನ್ನ ನಾನು ಬಿಡುಗಡೆ ಮಾಡಿದ್ದೇನೆ, ಇನ್ನು ಅನೇಕರು ಬಿಡುಗಡೆ ಹೊಂದಲಿಕ್ಕಿದೆಯಲ್ಲ, ನೀವೆಲ್ಲ ನನ್ನ ಬಳಿಗೆ ಬರ್ರಿ, ನನ್ನ ಸಮಾಧಾನವನ್ನ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರು ತಾನು ಕರೀತಾ ಇದ್ದಾರೆ. ಹಾಲೆಲೂಯಾ. ಇಲ್ಲಿ ಯಾರನ್ನು ಬೇರೆ ಬೇರೆ ನಾವು ಅವರು ಇವರನ್ನು ಇಲ್ಲ ಪ್ರಿಯರೇ. ನಾವು ಮನುಷ್ಯರೆಲ್ಲ ಒಬ್ಬರನ್ನೇ ಆರಾಧನೆ ಮಾಡ್ತಾ ಇದ್ದೇವೆ. ಹಾಲೆಲೂಯಾ. ಹಾಗಾಗಿ ಕೆಳಗಡೆ ಕೈ ಬಿಡಲಿಲ್ಲ. ಅವರು ತಮಗೆ ಎರಕದ ಬಸವನನ್ನು ಮಾಡಿಕೊಂಡು, ಇಸ್ರಾಯೇಲರು ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡ ಬಂದ ದೇವರು ಇದೆ ಎಂದು ಹೇಳಿ ನಿನ್ನನ್ನು ಅಸಡ್ಡೆ ಮಾಡುವಾಗಲೂ ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ. ದೇವರನ್ನ ಬಿಡಿಸಿಕೊಂಡು ಮೋಶೆ ಕರೆದುಕೊಂಡು ಬಂದಾಗ, ಮೋಶೆ ಬೆಟ್ಟದಲ್ಲಿ ಹೋಗಿ 40 ದಿವಸ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ಇಲ್ಲಿ ಕೆಳಗಡೆ ಜನಗಳು ವೇಟ್ ಮಾಡ್ತಾ ಇದ್ರು, ಕಾಯ್ತಾ ಇದ್ರು. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಒಂದು ಎರಕದ ಬಸವನನ್ನ ಮಾಡಿಕೊಂಡು ಬಿಟ್ಟು ಇಸ್ರಾಯೇಲ್ ದೇಶದಿಂದ, ಅಂದ್ರೆ ಇಸ್ರಾಯೇಲ್ ಜನಗಳೇ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದೇವರು ಇದೆ ಎಂಬುದಾಗಿ ದೇವರನ್ನ ಅಸಡ್ಡೆ ಮಾಡಿದ್ರು ಅಂತ ಇಲ್ಲಿ ಕೆಳಗೆ ನೋಡ್ತೇವೆ. ಹಾಗಾಗಿ ದೇವರಿಗೆ ಅಷ್ಟು ಕೋಪಗಳು ಬಂದ್ರು. ದೇವರು ಕನಿಕರ ಉಳ್ಳವನು, ದೀರ್ಘ ಶಾಂತನು, ಕ್ಷಮೆ ದಮೆ ಮಾಡುವಂಥವನು. ಹಾಲೆಲೂಯಾ. ಹಾಗಾಗಿ ಅವ್ರಿಗೆ ಕೈ ಬಿಡದೆ ದೇವರು ಮತ್ತೆ ಸುಮ್ಮನೆ ಆಗಿದ್ದಾರೆ, ಮೌನವಾಗಿದ್ದಾರೆ. ಹಾಲೆಲೂಯಾ. ಹಾಗಾಗಿ ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ, ಅರಣ್ಯದಲ್ಲಿ ದೇವರು ಕೈ ಬಿಡಲಿಲ್ಲ ಅಂತ ಹೇಳಲ್ಪಟ್ಟಿದೆ. ಹಾಲೆಲೂಯಾ. ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸಿದ್ದ ಮೇಘಸ್ತಂಭವು, ರಾತ್ರಿಯಲ್ಲಿ ಅವರಿಗೆ ನಡೆಯತಕ್ಕ ದಾರಿಯ ಬೆಳಕು ಕೊಡ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ದೇವರೊಂದು ಅಪ್ಪಣೆ ಕೊಟ್ಟಿದ್ದಾರೆ. ಈ 40 ವರ್ಷಗಳ ನಾನು ಅರಣ್ಯದಲ್ಲಿ ಹಗಲು ರಾತ್ರಿ ನಡೆಸುವಾಗ
ಆ ಮೇಘ ಸ್ತಂಭಗಳಿಗೆ ದೇವರ ಅಪ್ಪಣೆ ಕೊಟ್ಟಿದ್ದಾರೆ, ನೀವು ಬೆಳಕು ಕಡಿಮೆ ಮಾಡಬೇಡ್ರಿ ಅವರಿಗೋಸ್ಕರ. ಹಾಲೆಲೂಯಾ. ಅವರಿಗೆ ದಾರಿ ತೋರ್ಸಕ್ಕೆ ಅರಣ್ಯದಲ್ಲಿ, ನಮ್ಗೆ ಸಿಟಿಲ್ ಆಗಿದ್ರೆ, ಬೇರೆ ಬೇರೆ ಊರುಗಳಲ್ಲಿ, ದೇಶಗಳಲ್ಲಿ ಆಗಿದ್ರೆ ದೇವರೇ ಬೆಳಕು ಬೇಕಾದಷ್ಟು ಇರ್ತದೆ. ಹಾಲೆಲೂಯಾ. ಅರಣ್ಯದಲ್ಲಿ ಯಾವ ಬೆಳಕು ಇರುವುದಿಲ್ಲ, ಅಂತಹ ಜಾಗದಲ್ಲಿ ಬೆಳಕು ಕೊಟ್ಟಿದ್ದಾರೆ ದೇವರು. ಈ ನನ್ನ ಜನರು, ಈ ನನ್ನ ಪ್ರಿಯನಾದ ದೇವ ಮಕ್ಕಳೇ, ನಮ್ಮನ್ನೆಲ್ಲ ಸೇರಿ ದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಅರ್ಧಂಬರ್ಧ ದೇವರನ್ನ ನಂಬಿದ್ದೀವಾ? ಸಂಪೂರ್ಣವಾಗಿ ನಂಬಿರಿ. ದೇವರು ಆ ದಿನಗಳಲ್ಲಿ ಮಾಡಿದಂತ ಪ್ರಕಾರನೇ ಈ ದಿನಗಳಲ್ಲೂ ನಾನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಾಲೆಲೂಯಾ. ಹಾಗಾಗಿ ದೇವರು ಕರೆದಾತನು ನಂಬಿಕಸ್ಥನಲ್ಲವೇ? ಎಂದೆಂದಿಗೂ ಆಶಾಭಂಗ ಆಗೋಕ್ಕೆ ಬಿಡುವುದಿಲ್ಲ ಪ್ರಿಯರೇ. ಹಾಲೆಲೂಯಾ. ನಡೆಯತಕ್ಕ ದಾರಿಯನ್ನು, ಬೆಳಕನ್ನು ಕೊಡುತ್ತಿದ್ದ ಅಗ್ನಿಸ್ತಂಭವನ್ನು ಅವರನ್ನು ಬಿಟ್ಟು ಹೋಗಲಿಲ್ಲ. ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆಯ ಆತ್ಮನನ್ನು ಕೊಟ್ಟು ಅವರ ಬಾಯಿಂದ ಮನ್ನವನ್ನು ತೆಗೆಯಲಿಲ್ಲ. ಹಾಲೆಲೂಯಾ. ಹೌದು, ದೇವರು ಪರಲೋಕದಲ್ಲಿ ತನ್ನ ದೂತರು ತಿನ್ನುವಂತ ಮನ್ನವನ್ನು ಅವ್ರ ಬಾಯಿಂದ ದೇವರು ತೆಗೆಯಲಿಲ್ಲ. ಯೇಸುವೇ, ನೀವೆಷ್ಟು ಒಳ್ಳೆಯವರಪ್ಪ ದೇವರೇ, ಎಷ್ಟು ಕನಿಕರ ಒಳ್ಳೆ ದೇವರು, ಎಷ್ಟು ದೀರ್ಘ ಶಾಂತನು. ಈ ವಾಕ್ಯವನ್ನು ನಾವು ಓದುವಾಗಲೇ ಗೊತ್ತಾಗ್ತದಪ್ಪ ದೇವರೇ, ನಿನ್ನಂತ ದೇವರು ಯಾರು ಇಲ್ಲ ಸ್ವಾಮಿ. ಅದಕ್ಕೆ ಭಕ್ತ ಹಾಡು, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹೌದು, ದೇವರಂತ, ಯೇಸು ಸ್ವಾಮಿ ಅಂತ ಪ್ರೀತಿಸುವಂತವರು ಈ ಭೂಮಿ ಮೇಲೆ ಒಬ್ಬರು ಇಲ್ಲ ಪ್ರಿಯರೇ. ಹಾಲೆಲೂಯಾ. ಆದ್ರೆ ಒಂದು ದಿವಸ, 2 ದಿವಸ ಪ್ರೀತಿ ಇರ್ತದೆ, ಆ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಪ್ರತಿನಿತ್ಯವೂ ಪ್ರೀತಿಸುವವರು ಒಬ್ಬರೇ, ಯೇಸು ಸ್ವಾಮಿ ಮಾತ್ರ. ಯಾಕಂದ್ರೆ ಒಂದು ಆತ್ಮವನ್ನು ನಶಿಸಿ ಹೋಗಬಾರದು. ಹಾಲೆಲೂಯಾ. ಒಂದು ಆತ್ಮವನ್ನು ನರಕಕ್ಕೆ ಹೋಗಬಾರದು ಎಂಬುದಾಗಿ ಎಲ್ಲ ದೇವರು ಅವರು ಸಹಿಸಿಕೊಂಡು ಇವತ್ತು ವಾಕ್ಯ ಉಪದೇಶವನ್ನು ನಮಗೆ ಸಾರಲ್ಪಟ್ಟಿದೆ ಪ್ರಿಯರೇ. ಹಾಲೆಲೂಯಾ. ಅವರಿಗೆ ನೀರನ್ನು ನೋಡಿ ಕೆಳಗಡೆ, ಮತ್ತೆ ಅವರಿಗೆ ನೀರನ್ನು ಕೊಟ್ಟಿ 40 ವರ್ಷ ಅವರನ್ನು ಅರಣ್ಯದಲ್ಲಿ ನಡೆಸುತ್ತಾ ಇದ್ದಿ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಹಾಲೆಲೂಯಾ. 40 ವರ್ಷ ದೇವರು ಬಂಡೆ ಹೊಡೆದು ನೀರು ಕೊಟ್ರು, ಆಹಾರವನ್ನ ಕೊಟ್ರು, ದೂತರನ್ನು ತಿನ್ನುವಂತ ಮನ್ನಗಳನ್ನ ಕೊಟ್ರು. ಹಾಲೆಲೂಯಾ. ಅವ್ರ ಕಾಲು ನಡೆಯುವಾಗ ಬಾತು ಹೋಗಲಿಲ್ಲ, ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ. ಹಾಲೆಲೂಯಾ. ಇವತ್ತು ನಾವು ಒಂದು ರೌಂಡ್ ಎಲ್ಲಾರು ಒಂದು ದಿವಸ ಹಾಕಿದ ಬಟ್ಟೆ ಸಂಜೆ ವೇಳೆಗೆ ಎಷ್ಟು ಕೊಳೆ ಆಗ್ತದೆ, ಎಷ್ಟು ಧೂಳು ಹಿಡಿತದೆ. ಹಾಲೆಲೂಯಾ. ನಾವು ಹೆಚ್ಚಿಗೆ ಕಾಲು ನಡೆದ್ರೆ ನಮ್ಮ ಕಾಲು ಬಾತ್ ಹೋಗ್ತದೆ. ಆದರೆ ಆ 40 ವರ್ಷ ಒಂದು ವೆಹಿಕಲ್ ಇಲ್ಲ, ಒಂದು ಗಾಡಿ ಇಲ್ಲ, ಏನೇನು ಒಂದೊಂದು ಇರಲಿಲ್ಲ ಪ್ರಿಯರೇ. ಬರೀ ಕಾಲು ನಡಿಗೆ. ಅಂತವರಿಗೆ ದೇವರು ಕಾಲು ಬಾತು ಹೋಗಲಿಲ್ಲ, ನಿನ್ನ ಬಟ್ಟೆ ಜೀರ್ಣವಾಗಲಿಲ್ಲ ಅಂತಾರೆ ಸ್ವಾಮಿ. ಇಂಥ ದೇವರು, ಇಷ್ಟು ದೇವರು ಪ್ರಕಟ ಮಾಡಿದರೂ ಮನಮರಗದ ಜನರು ಬಹಳಷ್ಟು ಇದ್ದಾರೆ. ಹಾಗಾಗಿ ಅವರೆಲ್ಲ ನೆನೆಸಿಕೊಂಡು ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡೋಣ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಕಣ್ಣುಚ್ಚಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಹೆಚ್ಚಾಗಿ ಸ್ವಾಮಿ ದೇವರೇ, ಆ ಇಸ್ರಾಯೇಲರ ಕುಟುಂಬಗಳನ್ನ ಸ್ವಾಮಿ, ಆ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಂತಹ ದೇವರೇ, ನಿಮಗೆ ಮಹಿಮೆ ಆಗಲಿ. ಅದೇ ರೀತಿಯಾಗಿ ಸ್ವಾಮಿ, ಲೋಕದಲ್ಲಿ ಸ್ವಾಮಿ ನಿಮ್ಮನ್ನ ಕರ್ತನೆ ಪರಿಚಯ ಇಲ್ಲದಂತ ಪ್ರತಿ ಒಂದು ಸಹೋದರನ ನೆನೆಸಿ ನಿಮ್ಮ ಕರುಗಳಿಸ್ಕೊಳ್ತೇನೆ ಸ್ವಾಮಿ. ಅನೇಕ ವಾಕ್ಯಗಳಿಂದ ಸ್ವಾಮಿ ಮಾತನಾಡು. ಅವ್ರ ಹೃದಯ ಎಂಬ ಹಾಲಿಗೆಯಲ್ಲಿ ಸ್ವಾಮಿ ದೇವರ ವಾಕ್ಯ ಬರ ದೇವರ ಸ್ತೋತ್ರ. ಹಾಲೆಲೂಯಾ. ಹಾಗೆ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರುಗಳಲ್ಲಿ ಇಸ್ಕೊಳ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ ಪರಲೋಕದ ತಂದೆ, ಆಮೆನ್. ಪ್ರೈಸ್ ಗಾಡ್ ಪ್ರಿಯರೇ. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ಧಾರಾಳವಾಗಿ ಆಶೀರ್ವದಿಸಲಿ.